Hello my dear students, welcome to Elegant Electronics. ಒಂದು ಚಿತ್ರ ಕಾಣ್ತಾ ಇದೆ ನಿಮಗೆ. 3 ಜನ ಕೆಲಸ ಮಾಡ್ತಿದ್ದಾರೆ. ಏನು ಕೆಲಸ ಅಂತ ಗೊತ್ತು? ಒಂದು ಮನೆ ಕಟ್ಟೋ ಕೆಲಸ, ಗಾರೆ ಕೆಲಸ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಅಲ್ಲಿ ತೊಡಗಿದ್ದಾರೆ. ಈ 3 ಜನದಲ್ಲಿ ಒಬ್ಬರನ್ನ ಕೇಳೋಣ. ನಿಮಗೆ 3 ಜನ ಕಾಣ್ತಿದ್ದಾರೆ ಇಲ್ಲಿ. ಒಬ್ಬರನ್ನ ಕೇಳೋಣ, ಹೇಗಿದೆ ನಿಮ್ಮ ಕೆಲಸ ಅಂತ. ಹೇಗಿದೆ ನಿಮ್ಮ ಕೆಲಸ ಅಂತ ಕೇಳೋಣ. ಒಬ್ರು ಹೇಳ್ತಾರೆ, ಥೂ ದರಿದ್ರ ಕೆಲಸ ಸರ್. ಈ ಮಣ್ಣು, ಸಿಮೆಂಟು, ಇಟ್ಟಿಗೆ, ಧೂಳು, ಹೊಗೆ ಸಾಕಾಗ್ಬಿಟ್ಟಿದೆ ಸರ್. ಮೇಸ್ತ್ರಿಗೆ ಕೊಡ್ತಾರೆ ಏನೋ 400-500 ರೂಪಾಯಿ. ಸಂಸಾರ ನಡೆಸೋದು ತುಂಬ ಕಷ್ಟ ಇದೆ ಸರ್. ಯಾರಿಗೆ ಬೇಕಿತ್ತು ಸರ್ ಈ ಕೆಲಸ? ತುಂಬ ಕಷ್ಟ ಸರ್, ನನಗೆ ಇಷ್ಟನೇ ಇಲ್ಲ, ಏನೋ ಮಾಡ್ತಾ ಇದ್ದೀನಿ ಸರ್ ಅಂತ ಹೇಳ್ತಾನೆ. ಇನ್ನೊಬ್ಬ ಸೆಕೆಂಡ್ ಪರ್ಸನ್ನ ಕೇಳೋಣ. ಹೇಗಿದೆ ನಿಮ್ಮ ಕೆಲಸ ಅಂತ. ಸರ್, ಕೆಲಸ ಮಾಡ್ತಾ ಇದ್ದೀನಿ, 400-500 ರೂಪಾಯಿ ಕೊಡ್ತಿದ್ದಾರೆ, ಇದರಿಂದ ನನ್ನ ಸಂಸಾರ ನಡೀತಿದೆ, ಥ್ಯಾಂಕ್ಸ್ ಟು ಮೇಸ್ತ್ರಿ, ಏನೋ ನನ್ನ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ದೀನಿ ಸರ್ ಅಂತ. ಈ ಥರ್ಡ್ ಪರ್ಸನ್ ಈ ಲೇಡಿನ ಕೇಳೋಣ, ಹೇಗಿದೆಯಮ್ಮ ನಿಮ್ಮ ಕೆಲಸ? ಯಾಕೆಂದರೆ ಎಲ್ಲರೂ ಒಂದೇ ಕೆಲಸನೇ ಮಾಡ್ತಿರೋದು, ಗಾರೆ ಕೆಲಸನೇ ಮಾಡ್ತಿದ್ದಾರೆ. ಲೇಡಿನ ಕೇಳಿದ್ರೆ ಏನು ಹೇಳಿದ್ರು ಲೇಡಿ ಅಂದರೆ, ಸರ್ ಸೂಪರ್ ಕೆಲಸ ಸರ್, ಎಂಥ ಬಿಲ್ಡಿಂಗ್ ಕಟ್ತಾ ಇದ್ದೀವಿ ಗೊತ್ತಾ ಸರ್, ಸೂಪರ್ ಬಿಲ್ಡಿಂಗ್, ಇಡೀ ಏರಿಯಾದಲ್ಲಿ ಈ ಥರ ಬಿಲ್ಡಿಂಗ್ ಇರಬಾರ್ದು ಸರ್, ನೋಡಿ ಸರ್ ಗೋಡೆ ಹೇಗೆ ಕಟ್ಟಿದ್ದೀವಿ, ನೋಡಿ ಸರ್ ಫೌಂಡೇಶನ್ ಸಖತ್ತಾಗಿ ಹಾಕಿದ್ದೀವಿ, ತುಂಬ ಚೆನ್ನಾಗಿ ಕಟ್ತಾ ಇದ್ದೀವಿ ಸರ್, ನನಗೆ ಹೆಮ್ಮೆ ಇದೆ ಸರ್ ಈ ಕೆಲಸ ಮಾಡೋದಕ್ಕೆ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದೀನಿ, ತುಂಬ ಸಂತೋಷ ಇದೆ ಸರ್, ಅವರು ಸಂಬಳ ಕೊಡ್ತಾ ಇದ್ದಾರೆ, ಅದರಿಂದ ನನ್ನ ಜೀವನ ನಡೀತಾ ಇದೆ, ಐ ಆಮ್ ವೆರಿ ಪ್ರೌಡ್ ಆಫ್ ಮೈ ವರ್ಕ್ ಅಂತ ಹೇಳ್ತಾರೆ. ನೋಡಿ, 3 ಜನ ಒಂದೇ ಕೆಲಸ ಮಾಡ್ತಿದ್ದಾರೆ, 3 ಒಪಿನಿಯನ್ ಬೇರೆ ಥರ ಇದೆ. ಫಸ್ಟ್ ಪರ್ಸನ್ ಏನು ಹೇಳಿದ್ರು, ಅಯ್ಯೋ ಸಾಕು ಸರ್, ಧೂಳು, ಹೊಗೆ, ಮಣ್ಣು, ಸಿಮೆಂಟು ಸಾಕಾಗಿದೆ ಕೆಲಸ, ಇವ್ರು ಕೊಡೋ ಸಂಬಳದಲ್ಲಿ, ಇವ್ರು ಕೊಡೋ ಕೂಲಿಯಲ್ಲಿ ಮನೆ ನಡೆಸೋದು ಕಷ್ಟ, ಯಾರಿಗೆ ಬೇಕು ಈ ಕೆಲಸ ಅಂತ ಹೇಳ್ತಾ ಇದ್ದಾರೆ. ಮಾಡ್ತೀರಾ ಸೇಮ್ ಕೆಲಸ. ನಿಮ್ಗೆ ಸಿಕ್ಕಿರೋದು ಯಾವುದೋ ಒಂದು ಕೋರ್ಸ್ ಸಿಕ್ಕಿರುತ್ತೆ, ಯಾವುದೋ ಒಂದು ಕಾಲೇಜ್ ಸಿಕ್ಕಿರುತ್ತೆ, ಯಾವುದೋ ಒಂದು ಬ್ರ್ಯಾಂಚ್ ಸಿಕ್ಕಿರುತ್ತೆ. ನೀವೇನಾದರೂ ಯಾರಿಗೆ ಬೇಕು ಇದು ಕಾಲೇಜು, ಯಾರಿಗೆ ಬೇಕು ಈ ಕೋರ್ಸು, ತುಂಬ ಕಷ್ಟ ಇದೆ, ನನಗೆ ಬೇಕಿರಲಿಲ್ಲ, ನನಗೆ ಇಷ್ಟ ಇಲ್ಲ, ಹಾಗೆ ಹೇಗೆ ಅಂದರೆ, ಯಾರಿಗೆ ಕಷ್ಟ? ನಿಮಗೆ ಕಷ್ಟ. ಬೇರೆಯವ್ರಿಗೆ ಕಾಲೇಜಿಗೆ ಕಷ್ಟ, ಯೂನಿವರ್ಸಿಟಿಗೆ ಕಷ್ಟ, ಇಲ್ಲ ನಿಮ್ಮ ಪೇರೆಂಟ್ಸ್ಗೆ ಕಷ್ಟ, ಇಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ, ನೀವೇ ಕಷ್ಟಪಡ್ತೀರಾ. ಯಾಕೆಂದ್ರೆ ನಿಮ್ಮ ಆ್ಯಟಿಟ್ಯೂಡ್ ಇರೋದು ಹೇಗೆ? ಈ ಕೋರ್ಸ್ ಸರಿ ಇರಲಿಲ್ಲ, ಇದು ಸರಿ ಇಲ್ಲ, ಕಾಲೇಜ್ ಸರಿ ಇಲ್ಲ, ಟೀಚರ್ ಸರಿ ಇಲ್ಲ, ಯೂನಿವರ್ಸಿಟಿ ಸರಿ ಇಲ್ಲ, ಏನೋ ನಮ್ಮಪ್ಪ ಸೇರಿಸ್ಬಿಟ್ಟಿದ್ದಾರೆ, ನಾನು ಓದ್ತಾ ಇದ್ದೀನಿ ಅನ್ನೋದು ಫಸ್ಟ್ ಪರ್ಸನ್ ಒಪಿನಿಯನ್. ಸೆಕೆಂಡ್ ಪರ್ಸನ್ ಏನು ಹೇಳ್ದ, ಸರ್ ಏನೋ ಸರ್, ದೇವ್ರದೇ ಒಂದು ಕೆಲಸ ಸಿಕ್ಕಿದೆ, ಏನೋ ಮಾಡ್ತಾ ಇದ್ದೀನಿ, ಇದರಿಂದ ಏನೋ ಸಂಸಾರ ನಡ್ಕೊಂಡು ಹೋಗ್ತಾ ಇದೆ, ಓಕೆ ಏನೋ KE ಅವರು ಸೀಟ್ ಅಲಾಟ್ ಮಾಡಿದ್ರು ಸರ್, ಇಂಥ ಕೋರ್ಸ್ ಸಿಕ್ತು ಸರ್ ನನ್ನ ರ್ಯಾಂಕಿಗೆ, ಏನೋ ಮಾಡ್ಕೊಂಡು ಹೋಗ್ತೀನಿ ಸರ್, ಏನೋ ಒಂದು ಕೆಲಸ ಸಿಗುತ್ತೆ, ಕಾಲೇಜಲ್ಲಿ ಪ್ಲೇಸ್ಮೆಂಟ್ಸ್ ಚೆನ್ನಾಗಿದೆಯಂತೆ, ಇಲ್ಲ ಒಳ್ಳೆ ಡಾಕ್ಟರ್ ಆಗ್ತೀನಿ, ಒಳ್ಳೆ ಇಂಜಿನಿಯರ್ ಆಗ್ತೀನಿ, ಒಳ್ಳೆ ವೆಟರ್ನರಿ ಡಾಕ್ಟರ್ ಆಗ್ತೀನಿ, ಒಳ್ಳೆ ಅಗ್ರಿಕಲ್ಚರ್ ಸೈನ್ಸ್ ಗ್ರ್ಯಾಜುಯೇಟ್ ಆಗ್ತೀನಿ, ಒಳ್ಳೆ ಫಾರ್ಮಸಿಸ್ಟ್ ಆಗ್ತೀನಿ, ಓಕೆ ಸರ್ ಹೆಂಗೋ ಆಯಿತು ಅಂತ. ಸ್ವಲ್ಪ ಸಮಾಧಾನ, ಅವ್ನಿಗೆ ಹೇಗೋ ಆಗುತ್ತೆ. ಇನ್ನು ಥರ್ಡ್ ಪರ್ಸನ್ ಏನು ಹೇಳಿದ್ರು ಇವರು, ವಂಡರ್ಫುಲ್ ಕೆಲಸ ಸರ್, ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ವರ್ಕ್, ಎಂಥ ಬಿಲ್ಡಿಂಗ್ ಕಟ್ತೀನಿ ಗೊತ್ತಾ ಸರ್, ನಾನು ತುಂಬ ಚೆನ್ನಾಗಿರೋ ಬಿಲ್ಡಿಂಗ್ ಕಟ್ತೀನಿ, ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಥರ್ಡ್ ಸ್ಟೂಡೆಂಟ್ ಏನು ಹೇಳ್ತಾನೆ, ಒಳ್ಳೆ ಕೋರ್ಸು ಸರ್, ಸಖತ್ತಾಗಿ ಮಾಡ್ತೀನಿ ನೋಡಿ ಈ ಕೋರ್ಸಲ್ಲಿ ನಾನು, ಐ ವಿಲ್ ಅಚೀವ್ ಸಮಥಿಂಗ್, ಐ ವಿಲ್ ಗೇನ್ ಸಮ್ ಸ್ಕಿಲ್ಸ್, ಜನ ಮೆಚ್ಚೋ ಅಂತ ಇದಾಗ್ತೀನಿ, ಗ್ರ್ಯಾಜುಯೇಟ್ ಆಗ್ತೀನಿ, ವೆದರ್ ಈಸ್ ಅ ಡಾಕ್ಟರ್, ಡೆಂಟಲ್ ಡಾಕ್ಟರ್, ಆಯುರ್ವೇದ ಡಾಕ್ಟರು, ಇಲ್ಲ ಇಂಜಿನಿಯರು, ಇಲ್ಲ ಫಾರ್ಮಸಿಸ್ಟು, ಇಲ್ಲ ಅಗ್ರಿಕಲ್ಚರು, ಯಾರೇ ಆಗಿರಲಿ. ಅವ್ರು ಏನು ಅನ್ಕೋತಾರೆ, ಸಾಕಾಗಿದೆ ಕೋರ್ಸು, ಈ ಕೋರ್ಸಲ್ಲಿ ಎಕ್ಸಲೆಂಟಾಗಿ ಮಾಡ್ತೀನಿ, ಯಾರು ಮಾಡಿರಬಾರ್ದಂಥ ಕೆಲಸ ಮಾಡ್ತೀನಿ, ರಿಸರ್ಚ್ ಮಾಡ್ತೀನಿ, ಸ್ಕಿಲ್ಸ್ ಡೆವಲಪ್ ಮಾಡ್ಕೋತೀನಿ, ನಮ್ಮ ಪೇರೆಂಟ್ಸ್ ಹೆಮ್ಮೆ ಪಡೋ ಥರ ಓದ್ತೀನಿ, ಕಾಲೇಜ್ ಹೆಮ್ಮೆ ಪಡೋ ಥರ ಓದ್ತೀನಿ. ಯಾರಿಗೂ ಒಳ್ಳೆಯದು? ಆ ಕ್ಯಾಂಡಿಡೇಟ್ಗೆ ಒಳ್ಳೆಯದು. ಚಾಯ್ಸ್ ಈಸ್ ಯುವರ್ಸ್. ಫಸ್ಟ್ ಪರ್ಸನ್ ಥರ ಥಿಂಕ್ ಮಾಡಿಕೊಂಡು ಇರ್ತೀರಾ, ನೋವು ಪಡ್ತೀರಾ. ಸೆಕೆಂಡ್ ಪರ್ಸನ್ ಥರ ಓಕೆ ಏನೋ ಸಿಕ್ತು, ಏನೋ ನಡೀತಾ ಇದೆ ಬಿಡಿ ಸರ್ ಅಂತಿರ್ತೀರ. ಇಲ್ಲ ಥರ್ಡ್ ಪರ್ಸನ್ ಥರ ಎಕ್ಸಲೆಂಟ್ ಆಗಿರುತ್ತೆ ಸರ್ ಕೋರ್ಸು, ಎಕ್ಸಲೆಂಟ್ ಕಾಲೇಜು, ಎಕ್ಸಲೆಂಟ್ ಟೀಚರು, ನಾನು ಎಕ್ಸಲೆಂಟ್ ಸ್ಟೂಡೆಂಟು, ಐ ವಿಲ್ ಡೂ ಎಕ್ಸಲೆಂಟ್ ಜಾಬ್ ಅಂತ ಶ್ರಮಪಟ್ಟು ಕೆಲಸ ಮಾಡ್ತೀರಾ. ಯೋಚನೆ ಮಾಡಿ, ಈ ಟೈಮ್ಗೆ ಇದು ಸೂಕ್ತ ಅನಿಸ್ತು, ಯಾಕೆಂದರೆ ನೀವೇನೋ ಇಷ್ಟಪಟ್ಟಿರ್ತೀರ, ಇನ್ಯಾವುದೋ ಕಾಲೇಜ್ ಸಿಕ್ಕಿರುತ್ತೆ, ಇನ್ಯಾವುದೋ ಕೋರ್ಸ್ ಸಿಕ್ಕಿರುತ್ತೆ, ಇನ್ಯಾವುದೋ ಬ್ರ್ಯಾಂಚ್ ಸಿಕ್ಕಿರುತ್ತೆ, ಇಲ್ಲ ಜಸ್ಟ್ ಮಿಸ್ ಆಗಿರುತ್ತೆ. ನಮ್ಗೆ ಏನು ಸಿಕ್ಕಿದೆಯೋ ಅದನ್ನು ಹೆಮ್ಮೆಯಿಂದ, ಖುಷಿಯಿಂದ ಮಾಡಿದಾಗ ನಮಗೆ ತೃಪ್ತಿ ಇರುತ್ತೆ, ನಾವು ಜೀವನದಲ್ಲಿ ಉದ್ಧಾರ ಆಗ್ತೀವಿ. ಡೈಲಿ ಕಷ್ಟಪಟ್ಕೊಂಡು, ಬೈಕೊಂಡು, ಸಿಟ್ಟು ಮಾಡಿಕೊಂಡು ಮಾಡ್ತಾ ಇದ್ದರೆ ಆ ಕೆಲಸನೂ ಎಫಿಷಿಯೆಂಟಾಗಿ ಆಗೋದಿಲ್ಲ. ನಾವು ಒಂದು ಕೆಲಸನ ಯಾವ ಥರ ನೋಡ್ತೀವೋ ಅದೇ ರೀತಿಯಲ್ಲಿ ನಿಮ್ಮ ಕೋರ್ಸ್ನ ನೀವು ನೋಡಬೇಕಾಗತ್ತೆ. ಯಾಕೆಂದರೆ ನೋ ಕೋರ್ಸ್ ಈಸ್ ಬ್ಯಾಡ್, ನೋ ಕಾಲೇಜ್ ಈಸ್ ಬ್ಯಾಡ್. ನಾವು ಹೇಗೆ ತಗೋತೀವಿ, ಹೇಗೆ ನಾವು ಪರ್ಫಾರ್ಮ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿದೆ. ಯೋಚನೆ ಮಾಡಿ, ಆ ಕಾಲೇಜ್ ಚೆನ್ನಾಗಿದೆಯಾ ಸರ್, ಈ ಕಾಲೇಜ್ ಚೆನ್ನಾಗಿದೆಯಾ, ನನಗೆ ಆ ಕಾಲೇಜ್ ಮಿಸ್ ಆಗೋಯ್ತು ಅಂತ ನೋವು ಪಡೋದಕ್ಕಿಂತ ಸಿಕ್ಕಿರೋದ್ರಲ್ಲೇ ಅಚೀವ್ ಮಾಡಿ, ಸಿಕ್ಕಿರೋದ್ರಲ್ಲೇ ಅಚೀವ್ ಮಾಡಬೇಕು, ದೆನ್ ಯು ವಿಲ್ ಬಿಕಮ್ ಗ್ರೇಟ್. That's all for today's video. Thank you and all the best.